ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ನಲ್ಲಿ ನಡೆದಂತಹ ಯುವತಿ ಲಾವಣ್ಯಲ ಕ್ರೂರ ಹತ್ಯೆ ಇಡೀ ಸಮಾಜವನ್ನೇ ತಲೆ ತಗ್ಗಿಸುವಂತೆ ಮಾಡಿದ. ಈ ಅಮಾನವೀಯ ಕೃತ್ಯದಿಂದಾಗಿ ಲಾವಣ್ಯ ಅವರ ಇಡೀ ಕುಟುಂಬ ಇಂದು ತೀವ್ರ ಆಘಾತದಲ್ಲಿದ್ದು, ಸಂತ್ರಸ್ತೆಯ ತಾಯಿಯ ಆಕ್ರಂದನ ನೆರೆದಿದ್ದವರ ಕಣ್ಣುಗಳನ್ನ ಒದ್ದೆಯಾಗಿಸಿದ. ಈ ವೇಳೆ ಲಾವಣ್ಯ ಅವರ ತಾಯಿ ಕೊಲೆಗಡುಕನ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನನ್ನ ಮಗಳು ನನಗೆ ಬೇಕು, ಅವನನ್ನ ನನ್ನೆದುರಿಗೆ ಕರೆದುಕೊಂಡು ಬನ್ನಿ, ನಾನೇ ಅವನನ್ನ ಕೊಲೆ ಮಾಡ್ತೇನೆ. ಅವನು ಯಾವುದೇ ಕಾರಣಕ್ಕೂ ಜೀವಂತವಾಗಿ ಉಳಿಬಾರದು. ನನ್ನ ಮುಗ್ಧ ಮಗಳು ಆತನಿಗೆ ಅಂತಹದ್ದೇನು ಮಾಡಿದ್ಲು? ನನ್ನ ಮಗಳಿಗೆ ಇಂತಹ ಕ್ರೂರ ಸ್ಥಿತಿ ತಂದಿಟ್ಟಿದ್ದಾನೆ. ಅವನಿಗೂ ಅದೇ ಸ್ಥಿತಿ ಬರಬೇಕು. ಅದೇ ಪರಿಸ್ಥಿತಿಯಲ್ಲಿ ನಾನು ಆತನನ್ನ ಕಣ್ಣಾರೆ ನೋಡಬೇಕು ಎಂದು ತೀವ್ರ ನೋವಿನಿಂದ ಲಾವಣ್ಯ ಅವರ ತಾಯಿ ಹೇಳಿಕೊಂಡಿದ್ದಾರೆ. ಕೇವಲ ಕುಟುಂಬಸ್ಥರು ಮಾತ್ರ ಅಲ್ಲದೆ ಇಡೀ ರಾಜ್ಯದ ಸಾರ್ವಜನಿಕ ವಲಯದಲ್ಲೇ ಈ ಘಟನೆಯ ವಿರುದ್ಧ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದ್ದು, ಅಮಾಯಕ ಯುವತಿಯನ್ನ ಬಸ್ ನಿಲ್ದಾಣದಂತಹ ಸಾರ್ವಜನಿಕ ಸ್ಥಳದಲ್ಲೇ ಬರ್ಬರವಾಗಿ ಕೊಚ್ಚಿಕೊಂಡಿರೋದಕ್ಕೆ ಎಲ್ಲೆಡೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ಲಾವಣ್ಯ ನಿಮ್ಮ ಹತ್ರ ಏನಾದ್ರು ಹೇಳಿದಾರ ಅವಳ ವಿಷಯವನ್ನು? ಅಯ್ಯೋ ದೇವಾ ಎಡತಾಲ ಪಂತು ಜಲ ಅಯ್ಯೋ ದೇವಾ ಅಂಚದೋ ಇನ್ನು ಪಂಪಲ ದೇವರೇ ಅಲ್ಲಿ ಎನ್ನಡ ಅಂಚಿನ ಬಾಲನೇ ಅತ್ತು ಆ ಬಾಲ ದಾಯ ದಿಕ್ಕದಲ್ಲ. ಅಯ್ಯೋ ದೇವ ಏನು ದಿಯರ ಬಲ್ಲಿ